ಶ್ರೀಚಕ್ರಕ್ಕೂ ಕುಂಡಲಿನಿ ಶಕ್ತಿಗೂ ಇರುವಂತ ಸಂಬಂಧ ಏನು? ನಾವು ಸಹಸ್ರನಾಮದಲ್ಲಿ ಕೆಲವೊಂದು ನಾಮಗಳನ್ನು ಹೇಳಿದ್ವಿ ಮುಂಚೆ. ಮೂಲಾಧಾರೈಕ ನಿಲಯಾಯೇ ನಮಃ, ಬ್ರಹ್ಮಗ್ರಂಥಿ ವಿವೇದಿನ್ಯೇ ನಮಃ, ಸಹಸ್ರಾರಾಂಬುಜಾರೂಢಾಯೇ ನಮಃ, ಸುಧಾಸಾಗರ ಮಧ್ಯಸ್ಥಾಯೇ ನಮಃ. ಆ ಒಂದು ವರ್ಣವನ್ನು ತಗೊಂಡ್ರೆ ಸಹಸ್ರನಾಮದಲ್ಲಿ ಯಾರಾದರೂ ನಮ್ಮ ಶರೀರದಲ್ಲಿ ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದಿಂದ ಸಹಸ್ರಾರದವರೆಗೂ ಆಗುವಂತಹ ವೇರಿಯೇಷನ್ನ ಹೇಳ್ತಾರೆ. ಶ್ರೀಚಕ್ರ ಏನ್ ಹೇಳಿದ್ವಿ, ನವರಂಧ್ರ ರೂಪಂ ದೇಹ, ನವಚಕ್ರ ರೂಪಂ ಶ್ರೀಚಕ್ರಂ ಅಂತೇಳಿ ಹೇಳ್ತೀವಿ. ಇಟ್ಸ್ ಅ ಡೈರೆಕ್ಟ್ ಕಂಪ್ಯಾರಿಸನ್. ನಮ್ಮ ಸ್ಪೈನಲ್ ಕಾರ್ಡ್ ಅನ್ನು ತಗೊಂಡಾಗ ಸ್ಪೈನಲ್ ಕಾರ್ಡಿನ ಮೂಲ ಭಾಗವನ್ನು ನೋಡುವಂತಹದ್ದೇ ಬಂದು ಬೇಸ್ ಬಂದು ಮೂಲಾಧಾರ. ಮೂಲಾಧಾರೈಕ ನಿಲಯಾಯೇ ನಮಃ ಅಂತ ಹೇಳಿ ಹೇಳ್ತೀವಿ ನಾವು ಮಂತ್ರದಲ್ಲಿ. ಆ ಮೂಲಾಧಾರದಲ್ಲಿರುವಂತಹ ಎನರ್ಜಿನ ಕಾನ್ಸಂಟ್ರೇಟ್ ಮಾಡಿ ಈ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು, ನರ್ವ್ಸ್, ಆ ಗ್ರಂಥಿಗಳು ಸಂಚಾರವನ್ನು ಮಾಡಿ ತಗೊಂಡು ಹೋಗುತ್ತೆ. ಇಟ್ಸ್ ಅ ಲಿಫ್ಟ್ ಆಫ್ ಎನರ್ಜಿ. ಕೂತ್ಕೊಂಡಾಗ ನಮ್ಮ ಶಕ್ತಿ ಏನಿದೆ, ಮೂಲಾಧಾರದಲ್ಲಿರುವಂತಹ ಶಕ್ತಿಯನ್ನು ಕಾನ್ಸಂಟ್ರೇಟ್ ಮಾಡಿ ಒಂದೇ ರೀತಿಯಲ್ಲಿ ಏಕಾಗ್ರದಲ್ಲಿ ಹಂತ ಹಂತವಾಗಿ ಮೂಲಾಧಾರ, ಸ್ವಾದಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರದವರೆಗೂ ನಾವು ತಗೊಂಡು ಹೋಗಿ ಸಹಸ್ರಾರದಲ್ಲಿ ಇಟ್ಕೋಬೇಕು ಆ ಎನರ್ಜಿನ. ಯು ಶುಡ್ ಕೀಪ್ ಕಾನ್ಸಂಟ್ರೇಟಿಂಗ್ ಆನ್ ದ ಎನರ್ಜಿ ಅಂತ ಸಹಸ್ರಾರ. ಅಲ್ಲಿ ಉತ್ಪತ್ತಿ ಆಗುವಂತಹದ್ದು ಸುಧಾಸಾಗರ ಮಧ್ಯಸ್ಥ. ಆ ಒಂದು ಸಹಸ್ರನಾಮದಲ್ಲೇ ಹೇಳಿದೆ. ಆ ಒಂದು ಎನರ್ಜಿ ಏನು ಸಹಸ್ರಾರದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿ ಕುಂಡಲಿನಿ ಜಾಗೃತಿ ಆಗಿದೆ.